ದಿನ ಆತ 4 ದಿನ ಆತ ದವಾಖಾನೆ ಹೋಗಿ ಬರಾಕಂತೆ ಕಡಿಮೆ ಆಗೋದು ಎರಡಾಯ್ತು. ಇದು ನೀರಿನ ಸಂಬಂಧ ನೀರು ಎಲ್ಲಿ ತಂಬೋದು ಹಾಕ್ತೀವ. ಈ ಗೊಬ್ಬರಗುಂಪಿ ಗ್ರಾಮದಾಗ ಒಂದು 3 ತಿಂಗಳಾದ್ರಿ ನೀರಿನ ಸಮಸ್ಯೆ ಭಾಳ ಆಗೈತಿ. ಕೆರೆ ಅಂತೂ ಪೂರ ಖಾಲಿಯಾಗೈತಿ. ಶಾಸಕರಲ್ಲಿ ಬೇಕಾದ್ರೆ ಯಾರು ಬಂದರು ಕುಡಿಯೋ ನೀರಿನ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ. ಪ್ರತಿಯೊಬ್ಬ ಮನುಷ್ಯನಿಗಾಗಲಿ ಬದುಕಲು ಬೇಕಾಗಿರುವ ಮೂಲ ಸೌಕರ್ಯಗಳಾದ ನೀರು, ವಸತಿ, ಆಹಾರ ಇವುಗಳಿಲ್ಲದೆ ಮನುಷ್ಯ ಬದುಕಲಾರ. ಒಂದು ಹೊತ್ತು ಆಹಾರ ಸಿಗದೇ ಇದ್ರೂ ಮನುಷ್ಯ ಬದುಕಬಲ್ಲ. ಆದರೆ ನೀರಿಲ್ಲದೆ ಯಾವ ಪಶುವಾಗಲಿ, ಪಕ್ಷಿಯಾಗಲಿ, ಮಾನವ ಸಂಕುಲವಾಗಲಿ ಜೀವ ಜಲವಿಲ್ಲದೆ ಜೀವನ ನಡೆಸುವುದು ಅಸಾಧ್ಯ. ಹೌದು ವೀಕ್ಷಕರೇ, ನಾವು ನಿಮಗೆ ಹೇಳಲಿಕ್ಕೆ ಹೊರಟಿರುವುದು ಅಂತಹದ್ದೊಂದು ಹಳ್ಳಿಯ ಭೀಕರ ಪರಿಸ್ಥಿತಿಯ ನೈಜ ದರ್ಶನ. ಹಾಗಾದರೆ ಏನಂತೀರಾ? ಅಂತಹ ಭೀಕರ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಗ್ರಾಮವೇ ನವಲಗುಂದ ತಾಲೂಕಿನ ಗೊಬ್ಬರಗುಂಪಿ ಗ್ರಾಮ. ಈ ಗ್ರಾಮದಲ್ಲಿ ಸರಿಸುಮಾರು 4ರಿಂದ 5 ಸಾವಿರ ಜನ ವಾಸ ಮಾಡ್ತಾರೆ. ಇಲ್ಲಿನ ಜನರ ಮೂಲ ಕಸುಬು ಕೃಷಿ. 4ರಿಂದ 5 ಸಾವಿರ ಜನ ಕುಡಿಯುವ ನೀರಿಗಾಗಿ ಅವಲಂಬಿಸಿರುವುದು ಅದೇ ಗ್ರಾಮದ ಪುಟ್ಟ ಕೆರೆಯನ್ನ. ಕೆರೆ ಹೊರತಾಗಿ ಇಲ್ಲಿನ ಜನರ ತೃಷೆಯನ್ನ ನೀಗಿಸಲು ಇನ್ಯಾವುದೇ ಜಲ ಮೂಲಗಳಿಲ್ಲ. ಬೇಸಿಗೆ ಕಾಲದಲ್ಲಿ ಜನರು ನೀರಿಗಾಗಿ ಪರಿತಪಿಸುವುದನ್ನು ಕಂಡರೆ ಹೃದಯ ಕಿವಿಚಿದಂತಾಗುತ್ತದೆ. ಇಲ್ಲಿನ ಜನರಿಗೆ ಕುಡಿಯಲು ನೀರು ಸಿಗ್ತಾ ಇಲ್ಲ ಅಂದರೆ ಇನ್ನು ಜಾನುವಾರುಗಳ ಕತೆ ಏನು ಅಂತ ನೀವೇ ತಿಳ್ಕೊಂಬಿಡಿ. ಭಾರತ ಅದೆಷ್ಟೋ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಹಾಗೂ ಈ ನಿಟ್ಟಿನಲ್ಲಿ ಕರ್ನಾಟಕವು ಕೂಡ ಉತ್ತಮ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಗ್ರಾಮೀಣ ಪ್ರದೇಶದ ಗೊಬ್ಬರಗುಂಪಿಯಂತಹ ಚಿಕ್ಕ ಪುಟ್ಟ ಗ್ರಾಮಗಳಲ್ಲಿ ಆಗುವಂತಹ ಮೂಲ ಸೌಕರ್ಯಗಳ ಕೊರತೆಯನ್ನು ನಿಭಾಯಿಸಲು, ಜನರಿಗೆ ಮೂಲ ಸೌಕರ್ಯಗಳನ್ನು, ಅದರಲ್ಲೂ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿಭಾಯಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಅನುದಾನ ಮಂಜೂರು ಮಾಡಿದೆ. ದುರ್ದೈವ ಏನೆಂದರೆ ಆ ಅನುದಾನಗಳು ಮಂಜೂರಾಗಿದೆ, ಖರ್ಚೂ ಆಗಿದೆ. ಆದರೆ ಯಾವ ಕೆರೆ ಅಭಿವೃದ್ಧಿ ಹೊಂದಿಲ್ಲ. ಬೇಸಿಗೆಯಲ್ಲಿ ಜನ ನೀರಿಗಾಗಿ ಪರದಾಡುವ ಸ್ಥಿತಿ ಇನ್ನೂ ಹೆಚ್ಚುತ್ತಲೇ ಇದೆ. ಹಾಗಿದ್ರೆ ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಜನ ತಮ್ಮ ಅಳಲನ್ನು ಯಾವ ರೀತಿ ತೋಡಿಕೊಂಡಿದ್ದಾರೆ ಎಂಬುದನ್ನು ಕೇಳಿಕೊಂಡು ಬರೋಣ ಬನ್ನಿ. ಈಗ 15 ದಿನ ಆತ 4 ದಿನ ಆತ ದವಾಖಾನೆ ಹೋಗಿ ಬರಾಕಂತೆ ಕಡಿಮೆ ಆಗೋದು ಎರಡಾಯ್ತು. ಇದು ನೀರಿನ ಸಂಬಂಧ ನೀರು ಎಲ್ಲಿ ತಂಬೋದು ಕುಡಿಯುವ. ಇವು ಕೆರೆ ನೀರಾದ ಇದು ಆಕತಿ ಬರೋದಿಲ್ಲ, ಬಂದಾಗ್ಬಿಡ್ತಾವು. ಏನು ಮಾಡೋದು? ಈಗ ದೊಂದು ಸಾತ್ ನಾವು ಹೋಗಾಕಂತೀವಿ. ಒಂದು ತೋರಿಸಿ ಒಂದು ಎಲ್ಲ ಅನ್ನೋ ಗೊತ್ತಾಕತಿ. ಮತ್ತು ಮಕ್ಕಳಿಗೆ ಸಂತಿ ತಗೋಬೇಕಲ್ಲ ನಾವು. ಏನಿಲ್ಲ ಇದೆ ನಮ್ಗೊಂದು ಕೆರೆಗೆ ತೆಗೆದುಕೊತ ಸಾಕು. ಎಲ್ಲರಿಗೆ ಕುಡಿಯೋ ನೀರಿನ ತೊಂದರೆ ಐತ್ರಿ. ಇಲ್ಲಿ ಸೈಕಲ್ ತೊಗೊಂಡು ಹೋಗ್ಬೇಕು, ಇಲ್ಲಿ ಬೈಕ್ ಇದ್ದಾರೆ ಬೈಕ್ ತೊಗೊಂಡು ಹೋಗ್ಬೇಕು. ನೀರಿಲ್ಲದ ತೊಂದರೆ ಭಾಳ ಆಗತ್ತೆ ಎಲ್ಲ ಜನರಿಗೆ, ದನ ಕರುಗಳಿಗೆ. ಹೀಗಾಗಿ ಎಲ್ಲರೂ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ಶಾಸಕರು ಏನಾರ ಅಂತಾರೆ, ಇಲ್ಲಿ ಜನಪ್ರತಿನಿಧಿಗಳು ಏನಂತಾರೆ, ಇಷ್ಟು ನೀರಿನ ಸಮಸ್ಯೆ ಐತಿ, 3 ವರ್ಷ ಆಯ್ತು ಇವತ್ತು ಆರಿಸಿ ಬಂದ. ಎಲೆಕ್ಷನ್ ಟೈಮ್ದಾಗ ಬಂದು ಎಲ್ಲನೂ ನಿಮಗೆ ಬಗೆಹರಿಸ್ಕೊಡ್ತೀನಿ ಅಂತಾರೆ, ಎಲ್ಲ ಅನುಕೂಲತೆ ಮಾಡಿಕೊಡ್ತೀನಿ ಅಂತಾರೆ. ಏನಾರ ಮಾಡಿ ಕೊಟ್ಟಾರನ್ರಿ? ಶಾಸಕರು ಚಾಲೂ ಮಾಡಿದ್ರು ಅದಾರ. ಅವಾಗ ಮತ್ತು ನೇಮಕಂಪ ಸಾಹೇಬರು ಬಂದು ನಾವು ಮಾಡಿಸಿದ ಗ್ರ್ಯಾಂಟ್ ಇದೆ ಅನ್ನಕತ್ತಾರೆ. ಹಂಗಾಗಿ ನಿಲ್ಲಾಗೈತಿ. ಈ ಗೊಬ್ಬರಗುಂಪಿ ಗ್ರಾಮದಾಗ ಒಂದು 3 ತಿಂಗಳಾತ್ರಿ ನೀರಿನ ಸಮಸ್ಯೆ ಭಾಳ ಆಗೈತಿ. ಕೆರೆ ಅಂತೂ ಪೂರ ಖಾಲಿಯಾಗೈತಿ. ಸ್ವಚ್ಛ ಮಾಡ್ಬೇಕಂತೇಳಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಾರ. ಆದರೆ ಇನ್ನೂವರೆಗೆ ಹೊಳ್ಳಿ ಯಾರೂ ಅದನ್ನು ಸ್ವಚ್ಛ ಮಾಡಕ್ಕೆ ಬಂದಿಲ್ಲ ರೀ. ಈಗ ಜನರಿಗೆಲ್ಲ ಭಾಳ ಸಮಸ್ಯೆ ಆಗೈತಿ. ಯಾಕಂದ್ರೆ ಕೆರೆ ಎಲ್ಲೆಲ್ಲದಾವು ಹೊಲದಾಗ ಅದೆಲ್ಲ ಅಡ್ಡಾಡಿ ನೀರು ತರತ್ತಾರ ರೀ. ಬೇಲೂರಿಗೆ ಹೋಗಿ ನೀರು ತರಕತ್ತಾರ. ಇದನ್ನೇನು ಅನ್ನೋದು ಬಗೆಹರಿಸ್ಬೇಕು ಅನ್ನೋದನ್ನು ನಾವು ಕೇಳ್ಕೊತೇವೆ. ಎಲ್ಲ ಗ್ರಾಮಸ್ಥರ ಪರವಾಗಿ, ನಾ ಹೆಣ್ಮಕ್ಳ ಪರವಾಗಿ ತಮ್ಮಲ್ಲಿ ಕೇಳ್ಕೊತೇನೆ. ಆದಷ್ಟು ಬೇಗ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಭಾಳ ಸಮಸ್ಯೆ ಆಕೈತಿ. ಈ ಬ್ಯಾಸ್ಗೆ ಒಳಗೆ ನೀರಿನ ಅಭಾವ ಭಾಳ ಇರೋದ್ರಿಂದ ಇದನ್ನು ಆದಷ್ಟು ಸಮಸ್ಯೆ ಈಗ ಬಗೆಹರಿಸಿದ್ರೆ ಎಲ್ಲ ಜನರಿಗೂ ಒಳ್ಳೆ ಉಪಯೋಗ ಆಕೈತಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಊರಿಗೆ ನೀರಿನ ಸಮಸ್ಯೆ ಐತ್ರಿ. ಬೇಲೂರಿಗೆ ಹೋಗಿ ನೀರು ತರ್ತೇವ್ರಿ. ಹೊಲ ಅಡ್ಡಾಡಿ ನೀರು ತರತ್ತೇವ್ರಿ. ನೀರಿಂದ ಭಾಳ ಇದು ಐತ್ರಿ. ನಮಗೆಲ್ಲ ಭಾಳ ದೌಡ ಸೌಲಭ್ಯ ಕೊಡ್ಬೇಕ್ರಿ ನೀರಿಂದ. ಹೆಣ್ಮಕ್ಳು ಹೋಗಾಕ ಭಾಳ ದೂರ ಅದಾವ್ರಿ. ನೀರಿಂದ ಭಾಳ ಸಮಸ್ಯೆ ಐತೆ ನೋಡ್ರಿ ನಮ್ಗೆ. ಈಗ ಎಲೆಕ್ಷನ್ ಟೈಮ್ದಾಗ ಶಾಸಕರಾಗಲಿ ಯಾರು ಎಲೆಕ್ಷನ್ಗೆ ನಿಂತಿರ್ತಾರೆ ಅವ್ರು ಬಂದು ಕಾಲು ಬಿದ್ದು ಎಲ್ಲ ಸೌಲಭ್ಯಗಳು ಕೊಡ್ತೇವೆ ಅಂತ ಹೇಳ್ತಾರೆ ರೀ. ಈಗ ಪ್ರೆಸೆಂಟ್ ಆರಿಸಿ ಬಂದವ್ರು ಕೋನರೆಡ್ಡಿ ಸಾಹೇಬ್ರು ಏನು ನಿಮ್ಗೆ ಅನುಕೂಲ ಮಾಡ್ಯಾರ? ಅವರು ಬಂದು ಹೋಗ್ಯಾರ್ರಿ 2 ಸಲ. ಏನು ಅನುಕೂಲ ಮಾಡಿಲ್ಲ ರೀ ನಮ್ಗೆ.
ಅರ್ಧಂಬರ್ಧ ಮಾಡಿ ಹೋಗ್ಯಾರ್ರಿ. ಇನ್ನೊಂದು ಸ್ವಲ್ಪ ನಮ್ಗೆ ಏನಿದ್ದು ಕರೆಕ್ಟಾಗಿ ಮಾಡಿಕೊಡ್ರಿ ನೀರಿನ ಬಗ್ಗೆ. ಈಗ ಬೇಸಿಗೆಕಾಲ ರೀ, ನಮ್ಮ ಊರಲ್ಲಿ ಕುಡಿಯೋ ನೀರಿಲ್ಲ. ಏನೋ ಭೂಮಿಯ ಕೆರೆಗೆ ಹೋಗಿ ತಂಬರ್ತೀವಿ. ನಾಳೆ ಮಳೆಗೆ ಬಿದ್ದರೆ ಭೂಮಿಯಾಗ ಕೆರೆಗೆ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಕುಡಿದೇವೆ ಅಂತಂದ್ರೆ ಬೋರಿ ನೀರು ಸೌಳು. ಹೀಗಾಗಿ ಬೋಟಿಗೆ ಅಳಗಡಿಗೆ ಅಡ್ಡಾಡಕತ್ತೀವಿ ರೀ. ನೀರಿನ ಬಗ್ಗೆ ಅಂಕ್ರಿ ಇದ್ರ ಬಗ್ಗೆ ಅಂಕ್ರಿ ಒಂದು ಲೀಟ್ರ್ ಅಡೆತಡೆ ಬರಕತ್ತೈತೆ ರೀ. ಈಗ ಮನ್ಯಾಗ ನಾವು ಗಂಡು ಮಕ್ಳು ಇರ್ತೇವೆ ರೀ, ತಂಬರ್ತೀವಿ. ಹೆಣ್ಮಕ್ಳು ಇದ್ದಾರೆ ಏನು ಮಾಡ್ಬೇಕು ರೀ? ಈಗ ಬೇಸಿಗೆಕಾಲ ನೀರಿನ ಇದು ಹೆಚ್ಚಿಗೆ ಬೇಕು ರೀ ಕುಡಿಯೋಕ್ಕೆ. ಇಷ್ಟ ನಾವು ಕೇಳ್ಕೋದೇನಂತಂದ್ರೆ ಶಾಸಕರಲ್ಲಿ ಬೇಕಾದ್ರೆ ರೀ, ಯಾರು ಬಂದರೂ ಕುಡಿಯೋ ನೀರಿನ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಇದು ಮಾಡಿರಿ. ಯಾಕೆ ಹಳ್ಳಿ ಜನರು ರೀ, ದನ ಕರುಗಳು ಇರ್ತಾವೆ, ಎಲ್ಲ ಪ್ರಾಣಿ ಪಕ್ಷಿ ಇರ್ತಾವೆ. ಇವಕ್ಕೆಲ್ಲ ಮತ್ತು ನೀರ ಮೇನಲ್ರಿ, ನೀರಿದ್ದಾಗ ಮುಂದೆ. ಇಂತಹ ಸೌಭಾಗ್ಯಕ್ಕಾಗಿ ನಾವು ಓಟ್ ಹಾಕಿ ನಾಯಕರನ್ನು ಆರಿಸಿ ತರ್ತೀವಿ. ಆದರೆ ಅವರು ನಮಗಿಷ್ಟು ಕಷ್ಟ ಇದ್ದರೂ ಊರಿನ ಜನ ಹನಿ ಹನಿ ನೀರಿಗಾಗಿ ಕಣ್ಣೀರು ಹಾಕ್ತಾ ಇರುವುದನ್ನು ನೋಡಿದ್ರು ಒಮ್ಮೆ ಕೂಡ ನಮ್ಮ ಗ್ರಾಮಕ್ಕೆ ಇಣುಕಿ ನೋಡಿದ ಶಾಸಕರು ಹಾಗೂ ಖುದ್ದಾಗಿ ಈ ಸಮಸ್ಯೆಯನ್ನು ಗ್ರಾಮದ ಜನರೇ ಪ್ರಸ್ತುತ ಶಾಸಕರ ನಿವಾಸಕ್ಕೆ ತೆರಳಿ ತಮ್ಮ ಅಳಲನ್ನು ತೋಡಿಕೊಂಡರೂ ಇನ್ನೂ ಕೂಡ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆಗೊಂದು ಪರಿಹಾರ ಸಿಗದಿರುವುದು ವಿಪರ್ಯಾಸವೇ ಸರಿ. ಇದನ್ನೆಲ್ಲ ಗಮನಿಸಿದ ಜನರು ತಮ್ಮನ್ನು ತಾವು ಸೋ ಕಾಲ್ ಅಭಿವೃದ್ಧಿಯ ಹರಿಕಾರ, ರೈತ ಪರ ಹೋರಾಟಗಾರ ಅಂತ ಕರೆಸಿಕೊಳ್ಳುವ ನಾಯಕನಿಗೆ ಚಿಮಾರಿ ಹಾಕುತ್ತಿರುವುದಂತೂ ನಿಜವೇ. ಇನ್ನಾದರೂ ಅಲ್ಲಿನ ವ್ಯವಸ್ಥೆ, ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿ ಎನ್ನುವುದು ನ್ಯೂಸ್ 88 ಕರ್ನಾಟಕ ವಾಹಿನಿಯ ಆಶಯವಾಗಿದೆ. ಸ್ಪೆಷಲ್ ಬ್ಯೂರೋ ನ್ಯೂಸ್ 88 ಕರ್ನಾಟಕ, ನವಲಗುಂದ. Sydney, Sydney,